ನಮಸ್ತೆ. ಇವತ್ತು ನಾನು ಶಾವಿಗೆ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಜೊತೆನೇ ಶಾವಿಗೆ ಸೇರಿಸ್ತಾಯಿದ್ದೀನಿ. ಇದು ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಈಗ 1 ಲೀಟ್ರಷ್ಟು ಹಾಲನ್ನ ಕಾಯಕ್ಕೆ ಇಕ್ಕಿದ್ದೀನಿ. ಅದು ಕುದಿ ಬಂದಮೇಲೆ ನಾನು ಹುರಿದಿಟ್ಟಿರೋ ಅಂಥ ಶಾವಿಗೆನ ಅದ್ರ ಜೊತೆ ಸೇರಿಸ್ತಾಯಿದ್ದೀನಿ. ಈಗ ಕುದೀತಾ ಇದೆ. ಅದು ಬೇಯಬೇಕು ಶಾವಿಗೆ ಚೆನ್ನಾಗಿ. ನೋಡಿರಿ, ಈ ರೀತಿ ಬೇಯಬೇಕು. ಇದು ಬೆಂದಾದಮೇಲೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಸಕ್ಕರೆ ಹಾಕ್ತಾಯಿಲ್ಲ. ಕೆಂಪು ಕಲ್ಲು ಸಕ್ಕರೆ ಮತ್ತು ಬಿಳಿದು ಸ್ವಲ್ಪ ಏಲಕ್ಕಿ ಅದ್ರ ಜೊತೆನೇ ಸೇರಿಸ್ತಾಯಿದ್ದೀನಿ. ಈ ಸಕ್ಕರೆ ಎಲ್ಲ ಬೆಂದು ಬೇಯಬೇಕು. ಈ ರೀತಿ ಇರಬೇಕು. ಸ್ವಲ್ಪ ಹಾಲಿಗೆ ನೀರು ಮಿಕ್ಸ್ ಮಾಡಿರೋದ್ರಿಂದ ಒಂದು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಬೇಡ. ಇದು ಕಸ್ಟರ್ಡ್ ಪೌಡರು 1 ಟೇಬಲ್ ಸ್ಪೂನಷ್ಟು ಫ್ಲೇವರ್ಗೆ ಅಂತ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಒಂದೇ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದೆಲ್ಲ ಬೆಂದಾದಮೇಲೆ ಸೇರಿಸ್ತಾಯಿದ್ದೀನಿ. ಈ ರೀತಿ ಇರಬೇಕು. ಇವಾಗ ಬೆಂದಾದಮೇಲೆ ಈ ರೀತಿ ಇಷ್ಟು ಬೆಂದಾದಮೇಲೆ ಈ ರೀತಿ ಇರುತ್ತೆ. ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ನೀರು ಥರನೂ ಇರಬಾರ್ದು. ಈ ರೀತಿ ಇರಬೇಕು. ನೋಡಿರಿ, ಇದು ಇಷ್ಟೇ ಹಾಲು ಪಾಯಸ ರೆಡಿ ಆಗುತ್ತೆ. ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ. ಇಷ್ಟಿರಬೇಕು.